ದೇಶದಲ್ಲಿ BJP ಸರ್ಕಾರ ಬಂದ ಮೇಲೆ ಸಾಮಾನ್ಯ ಜನರ ದುಡಿಯುವ ಹಕ್ಕು ಮತ್ತು ಬದುಕುವ ಹಕ್ಕನ್ನು ಮೊಟಕುಗೊಳಿಸುವಂಥ ಸಂವಿಧಾನ ವಿರೋಧಿ ನೀತಿಗಳನ್ನು ಕಾಯ್ದೆಗಳನ್ನು BJP ಸರ್ಕಾರ ತಂದು ಜನಸಾಮಾನ್ಯರು, ದೀನದಲಿತರು, ಹಿಂದುಳಿದವರು, ಮಹಿಳೆಯರು ಟೊಂಕ ಬಗ್ಗಿಸಿ ಕೈಕಟ್ಟಿ ಸರ್ಕಾರದ ಮುಂದೆ BJPಯ ಮುಂದೆ ಅಂಗಲಾಚು ನಿಲ್ಲುವಂಥ ಊಳಿಗಮಾನಗ ಪದ್ಧತಿಯನ್ನು ಅನುಸರಿಸುವಂಥ ಕ್ರಮ ಇವತ್ತು ಕಾಂಗ್ರೆಸ್ಸನ್ನು ನಿದ್ದೆಗೆಡಿಸಿದೆ. ಬಂಧುಗಳೇ, ಬ್ರಿಟಿಷ್ ಅವರು ಭಾರತ ದೇಶಕ್ಕೆ ಸ್ವತಂತ್ರವನ್ನು ಕೊಡುವ ಸಂದರ್ಭದಲ್ಲಿ ಈ ದೇಶದ ಆಡಳಿತದ ಸೂತ್ರವನ್ನು ಹಿಡಿದಂಥ ಜನರು ತಮ್ಮದೇ ಆದಂಥ ಕಾನೂನುಗಳ ಮೂಲಕ ರಾಜ್ಯವನ್ನು, ದೇಶದ ಜನರ ಹಕ್ಕನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನದ ರಚನೆಯ ಸಮಿತಿಯನ್ನು ಮಾಡಿ ಪ್ರಪಂಚದಲ್ಲೇ ಶ್ರೇಷ್ಠವಾದಂಥ ಸಂವಿಧಾನವನ್ನು ಕೊಟ್ಟಿದೆ. ಈ ಒಂದು ಸಂವಿಧಾನ ಭಾರತ ದೇಶದ 140 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವಂಥ ಶ್ರೇಷ್ಠ ಸಂವಿಧಾನ. ಅದರಲ್ಲಿ ಎಲ್ಲ ಜನರಿಗೆ ಸ್ವಾಭಿಮಾನ, ಆತ್ಮಗೌರವ, ಸ್ಥಾನಮಾನ, ಅವಕಾಶಗಳು ಮತ್ತು ಬದುಕುವ ಹಕ್ಕನ್ನು ಒದಗಿಸಿಕೊಟ್ಟಿದೆ. ಅದೇ ರೀತಿಯಲ್ಲಿ ದುಡಿಯುವುದು ಮತ್ತು ಬದುಕುವುದು ಜನರ ಮೂಲಭೂತ ಹಕ್ಕು. ಈ ಎರಡು ಹಕ್ಕುಗಳನ್ನು ಕಸಿದುಕೊಳ್ಳಲಿಕ್ಕೆ ಇತ್ತೀಚೆಗೆ ತರಾತುರಿನಲ್ಲಿ ಒಂದು ದಿನದ ಒಳಗಡೆನೆ ಮನಮೋಹನ್ ಸಿಂಗ್ರವರು UPA ಸರ್ಕಾರ ಇದ್ದಾಗ 2005ನೇ ಇಸ್ವಿಲಿ ತಂದಂಥ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಭರವಸೆ ಯೋಜನೆಯನ್ನು ತಿರುಚಿ ಅದನ್ನು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿ ಹೊಸದಾಗಿ VG ರಾಮ್ಜಿ ಅನ್ನುವ ಒಂದು ಕಾರ್ಯಕ್ರಮವನ್ನು ತಂದಿದ್ದಾರೆ. ಈ ಕಾರ್ಯಕ್ರಮದ ಮೂಲಕ ಕೇಂದ್ರ ಸರ್ಕಾರ ನೇರವಾಗಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಂವೈಧಾನಿಕವಾಗಿ ವಿರುದ್ಧ ನೀತಿಗಳನ್ನು ತಳೆದಿದ್ದಾರೆ. ರಾಜಕೀಯವಾಗಿ ಅವರು ತಳೆದಿರತಕ್ಕಂಥ ನಿಲುವು, ಒಂದು ಯೋಜನೆಯನ್ನು ನಿರೂಪಿಸುವಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪಾಲುದಾರಿಕೆ ಬಂದಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದೊಂದಿಗೆ ಸಂಪರ್ಕ ಹೊಂದಿ ಸಂವಾದ ಮಾಡಿ ಯೋಜನೆಯನ್ನು ನಿರೂಪಿಸಬೇಕಾಗಿತ್ತು. ಅದನ್ನು ಮಾಡದೇ ನಾವು 60% ಕೊಡ್ತೀವಿ, ನೀವು 40% ಕೊಡಿ ಈ ಯೋಜನೆಗೆ ಅಂತ ಹೇಳಿ ನೇರವಾಗಿ ರಾಜಕೀಯವಾಗಿ ಒಂದು ಗಣತಂತ್ರದ ವ್ಯವಸ್ಥೆಯನ್ನು ಬಲಹೀನಗೊಳಿಸುವಂಥ ರಾಜಕೀಯ ಸರ್ವಾಧಿಕಾರಣ ಧೋರಣೆಯನ್ನು ಅನುಸರಿಸಿದ್ದಾರೆ. ಹಣಕಾಸು ಆಯೋಗದ ಮೂಲಕ ರಾಜ್ಯದ ಪಾಲುಗಳನ್ನು ಕೊಡುವಾಗ ರಾಜ್ಯಕ್ಕೆ ನ್ಯಾಯಸಮ್ಮತವಾದಂಥ ಇದನ್ನು ಕೊಡಬೇಕಾಗಿತ್ತು. ಅದನ್ನು ಧಿಕ್ಕರಿಸಿದರೆ ಸಂವೈಧಾನಿಕವಾಗಿ ಕೋಆಪರೇಟಿವ್ ಫೆಡರಲ್ ಫಂಕ್ಷನಿಂಗ್ ಸಹಕಾರ ಗಣತಂತ್ರದ ವ್ಯವಸ್ಥೆಯನ್ನು ನಾಶ ಮಾಡಿ ಇವತ್ತು ಏಕಮುಖವಾಗಿ ನಾವು ತಂದಂಥ ಉದ್ಯೋಗ ಭರವಸೆ ಯೋಜನೆ ಹೆಸರಿಟ್ಟಿದ್ದು ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶದ ಸ್ವಾತಂತ್ರ್ಯದ ಪಿತಾಮಹ. ಇಡೀ ದೇಶ ಮತ್ತು ಇಡೀ ಪ್ರಪಂಚ ಗೌರವಿಸುವಂಥ ಒಂದು ಮಹಾನ್ ಶಕ್ತಿ. ಅವರ ಹೆಸರಿಗೆ ಕಳಂಕ ಬರೋ ರೀತಿಯಲ್ಲಿ, ರಾಷ್ಟ್ರಕ್ಕೆ ಅವಮಾನ ಆಗೋದ ರೀತಿಯಲ್ಲಿ ಮಹಾತ್ಮ ಗಾಂಧಿಯವರ ಹೆಸರನ್ನೇ ತೆಗೆದುಹಾಕಿದ್ದಾರೆ. ಅದರ ಜೊತೆಗೆ ಇವತ್ತು ಏನು ಕೋವಿಡ್ ಸಂದರ್ಭದಲ್ಲಿ ಸಂಕಷ್ಟದ ಕಾಲ ಇತ್ತು, ಪ್ರಧಾನಮಂತ್ರಿಗಳು ದೇಶದ ಜನರನ್ನು ವೈಜ್ಞಾನಿಕವಾಗಿ ರಕ್ಷಣೆ ಮಾಡುವ ಬದಲು ಜನರನ್ನು ಉದ್ದೇಶಿಸಿ ನೀವು ಜಾಗಟೆ ಬಾರಿಸಿ, ಚಪ್ಪಾಳೆ ಹೊಡೆಯಿರಿ, ದೀಪ ಬೆಳಗಿಸಿ ಅಂತ ಹೇಳಿ ಮೂಢನಂಬಿಕೆಯಂಥ ವಿಚಾರಗಳನ್ನು ಜನರ ಮನೆಗೆ ತುಂಬಿಸಿ ಜನರ ಜೀವನ ಜೊತೆಗೆ ಚೆಲ್ಲಾಟ ಆಡಿದಂಥ ಉದಾಹರಣೆಯನ್ನು ಇಡೀ ದೇಶ ಅರ್ಥೈಸಿಕೊಂಡಿದ್ದಾರೆ. ಬಂಧುಗಳೇ, ಇವತ್ತು ಏನು ಉದ್ಯೋಗ ಭರವಸೆ ಯೋಜನೆ ಮುಖಾಂತರ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು ಜನರ ಮೂಲಭೂತ ಹಕ್ಕುಗಳಂತ ಬದುಕುವುದು ಮತ್ತು ದುಡಿಯುವುದನ್ನು ಒದಗಿಸಿದ್ರು ಮನಮೋಹನ್ ಸಿಂಗ್ರವರು, ಸಂಪೂರ್ಣವಾಗಿ ಅವರು ತೊಡೆದಾಕಿದ್ದಾರೆ. ಕಡ್ಡಾಯವಾಗಿ 100 ದಿನ ಕೆಲಸ ಕೊಡಲೇಬೇಕಾಗಿತ್ತು. ಕೆಲಸ ಸಿಕ್ಕಿದ್ರೆ ಕೆಲಸಕ್ಕೆ ಪರ್ಯಾಯವಾದಂಥ ಒಂದು ಯೋಜನೆಯನ್ನು ಅಥವಾ ಪೆನ್ಷನ್ನ
ಉದ್ಯೋಗದ ಲಾಭವನ್ನು ಕೆಲಸ ಮಾಡದೇ ಇದ್ರೂ ಕೊಡ್ತಕ್ಕಂಥ ಒಂದು ಅವಶ್ಯಕತೆ ಅವಕಾಶ ಇತ್ತು. ಅದನ್ನು ತೆಗೆದುಹಾಕಿದ್ದಾರೆ. ಕರ್ನಾಟಕ ದೇಶದಲ್ಲಿ 12 ಕೋಟಿ ಜನ ದಲಿತರು, ಹಿಂದುಳಿದವರು, ಮಹಿಳೆಯರು, ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಉದ್ಯೋಗ ಭರವಸೆಯನ್ನು ಏಜಿ ಕೆಲಸ ಮಾಡ್ತಾ ಇರ್ತಕ್ಕಂಥದಕ್ಕೆ ತಿಲಾಂಜಲಿಯನ್ನು ಇಟ್ಟಿದ್ದಾರೆ. 20% ಅಸೆಟ್ ಕ್ರಿಯೇಟ್ ಆಗ್ತಾ ಇತ್ತು. ಅದು ಕೊಟ್ಟಿಗೆ ಇರ್ಬೋದು, ಹೊಲಕ್ಕೆ ಹೋಗುವ ದಾರಿ ಇರ್ಬೋದು, ಅಂಗನವಾಡಿ ಕಟ್ಟಡ ಇರ್ಬೋದು, ಶಾಲೆ ಇರ್ಬೋದು. ಇದಕ್ಕೆ ಅವಕಾಶ ಇಲ್ಲದ ರೀತಿ ಮಾಡಿದ್ದಾರೆ. ಕಾಂಟ್ರಾಕ್ಟರ್ಗೆ ಅವಕಾಶ ಇರಲಿಲ್ಲ. ನೇರವಾಗಿ ಜನರು ವಲಸೆ ಹೋಗೋದನ್ನು ಬಿಟ್ಟು ಆಯಾ ಊರಲ್ಲೇ ಕೆರೆ ಕಟ್ಟುವುದನ್ನು, ರಸ್ತೆ ಮಾಡುವುದನ್ನು, ಬದುಗಳನ್ನು ತೋಡೋದಕ್ಕೆ ಮುಕ್ತವಾದಂಥ ಅವಕಾಶಗಳಿದ್ದು ಅದನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ದಾರೆ. ಅವರು ಹೇಳಿದಂಥ ಊರುಗಳಲ್ಲಿ ಮಾತ್ರ ಕೆಲಸ ತಗೋಬೇಕು. ಕೇಂದ್ರ ಸರ್ಕಾರವೇ ಆಯ್ಕೆ ಮಾಡುತ್ತೆ. ಗ್ರಾಮ ಸಭೆಗೆ ಇದ್ದಂಥ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನು ಸಂಪೂರ್ಣವಾದ ನಿಷೇಧ ಮಾಡಿ ಕೇಂದ್ರ ಸರ್ಕಾರವೇ ಅವರಿಗೆ ಬೇಕಾದಂಥ ಊರುಗಳನ್ನು ಆಯ್ಕೆ ಮಾಡಿ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಗೆ, ಪಂಚಾಯತ್ ರಾಜ್ಯದ ಕಾಯ್ದೆಗೆ ತಿಲಾಂಜಲಿಯನ್ನು ಇಟ್ಟು ಅಧಿಕಾರದ ವಿಕೇಂದ್ರೀಕರಣದಲ್ಲಿ ಬಿಜೆಪಿಯವರಿಗೆ ನಂಬಿಕೆ ಇಲ್ಲ. ಜನರ ಕೈಗೆ ನೇರವಾಗಿ ರಾಜಕೀಯ ಅಧಿಕಾರ, ಹಣಕಾಸಿನ ಅಧಿಕಾರವನ್ನು ಕೊಡಲಿಕ್ಕೆ ಸಂವಿಧಾನದ 73ನೇ ವಿಧಿಗೆ ತಿದ್ದುಪಡಿಯನ್ನು ತಂದರು ರಾಜೀವ್ ಗಾಂಧಿ ಅವರಿದ್ದಾಗ. 73 ಮತ್ತು 74 ವಿಧಿಗಳ ತಿದ್ದುಪಡಿ ನೇರವಾಗಿ ಗ್ರಾಮೀಣ ಜನರಿಗೆ, ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ, ರಾಜಕೀಯ ಅಧಿಕಾರ ಮತ್ತು ಹಣಕಾಸಿನ ಅಧಿಕಾರವನ್ನು ಕೊಟ್ಟಿದ್ರು. ಈ ಒಂದು ನಿರ್ಧಾರಗಳ ಮೂಲಕ ಒಂದು ಏನು ಇವತ್ತು ಉದ್ಯೋಗ ಭರವಸೆ ಅಂತ ಒಂದು ಹೊಸ ಕಾನೂನನ್ನು ತಂದು ಗ್ರಾಮ ಸಭೆಯನ್ನು ನಿಷ್ಕ್ರಿಯಗೊಳಿಸಿದ್ದಾರೆ. ಗ್ರಾಮಗಳಿಗೆ ಏನು ಬೇಕು ಅಂತಕ್ಕಂಥದ್ದನ್ನು ಗ್ರಾಮ ಸಭೆಯಲ್ಲೇ ಚರ್ಚೆ ಮಾಡಿ ಅವರೇ ಆಯ್ಕೆಯನ್ನು ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ಮೊಟಕುಗೊಳಿಸಿದ್ದಾರೆ. ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಕಾಲದಲ್ಲೂ ಉದ್ಯೋಗ ಸಿಗ್ತಾ ಇತ್ತು. ಆದರೆ ಈ ಕಾಯ್ದೆಯ ಮುಖಾಂತರ ಅವರು ಆಯ್ಕೆ ಮಾಡಿದಂತೆ ಊರುಗಳಲ್ಲಿ ಮಾತ್ರ ಕೆಲಸ ಮಾಡಬೇಕು. ಆ ಕೆಲಸ ಮಾಡುವವರು ನೇರವಾಗಿ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಇರಬೇಕು. ಈ ರೀತಿಯ ಕಾಯ್ದೆಗಳ ಮುಖಾಂತರ ಇಡೀ ಅಧಿಕಾರದ ವಿಕೇಂದ್ರೀಕರಣವನ್ನು ನಿಷ್ಕ್ರಿಯಗೊಳಿಸ್ತಾ ಸಂವಿಧಾನ, ರಾಜಕೀಯ ಮತ್ತು ಹಣಕಾಸಿನ ದುರ್ಬಲಗಳನ್ನು ಕೊಡುವುದರ ಮುಖಾಂತರ ಸರ್ವಾಧಿಕಾರಿ ಧೋರಣೆಯನ್ನು ಈ ಒಂದು ಕಾಯ್ದೆಯ ಮೂಲಕ ತೋರಿಸಿದ್ದಾರೆ. ಇವತ್ತು ದೇಶದಲ್ಲಿ 12 ಕೋಟಿ ಜನ ಉದ್ಯೋಗ ಭರವಸೆಯ ಮುಖಾಂತರ ಜೀವನ ನಡೆಸ್ತಾ ಇದ್ದು. ಅದರಲ್ಲಿ 53% ಮಹಿಳೆಯರಿದ್ದಾರೆ, 17% ಎಸ್ಸಿಗಳಿದ್ದಾರೆ, 11% ಎಸ್ಟಿಗಳಿದ್ದಾರೆ. ಈ ಜನರ ಬದುಕು ಏನಾಗಬೇಕು? ಇದನ್ನೇ ನಂಬಿ ಬದುಕ್ತಾ ಇದ್ದಂಥ ಸ್ವಾಭಿಮಾನ ಮತ್ತು ಸೌಹಾರ್ದದ ಪರಿಕಲ್ಪನೆಯಲ್ಲಿ ದುಡಿದಂಥ ಜನರ ಸ್ಥಿತಿಗತಿಗಳೇನಾಗಬೇಕು? ಇವರು ಯಾರ ಮುಂದೆ ಹೋಗ್ಬೇಕು? ಅವರು ಉದ್ಯೋಗ ಬೇಕು ಅಂತೇಳಿ ಅರ್ಜಿ ಹಾಕಿದ 15 ದಿನದಲ್ಲಿ ಕೆಲಸ ಸಿಗ್ತಾ ಇತ್ತು. ಈಗ ಅದಕ್ಕೆ ಅವಕಾಶ ಇಲ್ಲ. ಊರಿಗೆ ವಲಸೆ ಹೋಗ್ತಾ ಇದ್ರು, ಗುಳೆ ಹೋಗ್ತಾ ಇದ್ರು, ಅಸೆಟ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ರು, ಸ್ವಾಭಿಮಾನದಿಂದ ಬದುಕ್ತಾ ಇದ್ರು. ಇವೆಲ್ಲವನ್ನು ಕಿತ್ತುಕೊಳ್ಳುವುದರ ಮುಖಾಂತರ ಇಡೀ ಸಂವಿಧಾನವನ್ನು ದುರ್ಬಲಗೊಳಿಸಿ ಗಣತಂತ್ರದ ವ್ಯವಸ್ಥೆಯನ್ನು ನಾಶ ಮಾಡಿ ಸರ್ವಾಧಿಕಾರಿ ಆಡಳಿತದ ಮೂಲಕ ಜನರ ಹಕ್ಕುಗಳಿಗೆ ತಿಲಾಂಜಲಿ ಹೇಳಿ ಸಂವಿಧಾನವನ್ನು ಧಿಕ್ಕರಿಸುವಂತಹ ಕೆಲಸವನ್ನು ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಿರ್ತಕ್ಕನ್ನ ಧಿಕ್ಕರಿಸಿ ಅಮೂಲಾಗ್ರವಾದಂಥ ಬದಲಾವಣೆಗಳ ಮೂಲಕ ಏನು ತ್ಯಾಗ ಬಲಿದಾನದಿಂದ ಸಂಪಾದನೆ ಮಾಡಿದ ಸ್ವಾತಂತ್ರ್ಯದ ಉದ್ದೇಶಗಳಾದಂಥ ಅಸ್ಪೃಶ್ಯತೆಯ ನಿವಾರಣೆ, ಕೋಮು ಸೌಹಾರ್ದತೆ ಮತ್ತು ಸ್ವದೇಶಿ ಪದ್ಧತಿಯ ಆಡಳಿತ ಮೂಲಕ ಸ್ವರಾಜ್ಯದ ಪರಿಕಲ್ಪನೆಯ ಗಾಂಧೀಜಿಯವರ ಕನಸಿಗೆ, ಗಾಂಧೀಜಿಯವರ ಹೆಸರಿಗೆ ಕಳಂಕವನ್ನು ತಂದು ಒಂದು ರಾಷ್ಟ್ರೀಯ ಅವಮಾನವನ್ನು ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂಥನ್ನು ಖಂಡಿಸ್ತಾ ಇವತ್ತು ಏನು ದುಡಿಯುವ ಹಕ್ಕು, ಬದುಕುವ ಹಕ್ಕಿಗೆ ತಿಲಾಂಜಲಿ ಇಟ್ಟು ಸಂವಿಧಾನವನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ಸರ್ವಾದಿ ಧೋರಣೆಯ ಬಿಜೆಪಿ ಸರ್ಕಾರವನ್ನು ಇವತ್ತು ಧಿಕ್ಕರಿಸಿ ಚಳವಳಿಯ ಮುಖಾಂತರ ಏನು ಇವತ್ತು ಕರ್ನಾಟಕದಲ್ಲಿ 71 ಲಕ್ಷ ಕುಟುಂಬಗಳು ಉದ್ಯೋಗ ಭರವಸೆ ಯೋಜನೆಯಲ್ಲಿ ಬದುಕ್ತಾ ಇದ್ದಾವೆ. ಅದರಲ್ಲಿ SC, ST, ಬ್ಯಾಕ್ವರ್ಡ್ ಮೈನಾರಿಟಿ, ವಿಮೆನ್, ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಇವತ್ತು ಈ ಒಂದು ಹಕ್ಕುಗಳನ್ನು ಧಿಕ್ಕರಿಸಿ ಮತ್ತೆ ಮಹಾತ್ಮ ಗಾಂಧೀಜಿ ಉದ್ಯೋಗ ಭರವಸೆ ಯೋಜನೆಯನ್ನು ಮತ್ತೆ ವಾಪಸ್ ತರಲಿಕ್ಕೆ ಹೋರಾಟಗಳ ಮುಖಾಂತರ ಜಾಗೃತಿಯನ್ನು ಮೂಡಿಸಿ ಈ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುತ್ತಾ ಸಂವೈಧಾನಿಕ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವುದರಲ್ಲಿ ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿದ್ದು ಈ ಒಂದು ಹೋರಾಟದಲ್ಲಿ
ಈ ಒಂದು ಫಲಾನುಭವಿಗಳು ಏನು ಸುಮಾರು 71 ಲಕ್ಷ ಕುಟುಂಬಗಳಿದ್ದಾವೆ, ಎಲ್ಲರೂ ಕೂಡ ಇವತ್ತು ಬೀದಿಗಿಳಿಬೇಕು. 7,000 ಜನ ಪಂಚಾಯಿತಿಯಲ್ಲಿ ಕೆಲಸ ಮಾಡುವ ನೌಕರರು ಬೀದಿ ಪಾಲಾಗ್ತಾರೆ. 71 ಲಕ್ಷ ಕುಟುಂಬಗಳು ಅನಾಥ ಆಗ್ತವೆ. ಸಂವಿಧಾನ ದುರ್ಬಲಗೊಳ್ತದೆ. ಪ್ರಜಾಪ್ರಭುತ್ವವನ್ನು ಧಿಕ್ಕರಿಸಿ, ಸರ್ವಾಧಿಕಾರಿ ಆಡಳಿತವನ್ನು ಧಿಕ್ಕರಿಸಿ ಮತ್ತೊಮ್ಮೆ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆಯನ್ನ ವಾಪಸ್ ತರಲಿಕ್ಕೆ ಕಾಂಗ್ರೆಸ್ ಪಕ್ಷ ಹೋರಾಟಗಳ ಮೂಲಕ ಕೇಂದ್ರ ಸರ್ಕಾರವನ್ನು ಆಗ್ರಹಿಸೋಣ, ಹೋರಾಟ ಮಾಡೋಣ, ಜಾಗೃತಿ ಮೂಡಿಸೋಣ ಅಂತ ಹೇಳಿ ತಮ್ಮೆಲ್ಲರಿಗೆ ಆಹ್ವಾನವನ್ನು ನೀಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಬಾಪು, ಜೈ ಸಂವಿಧಾನ್, ಜೈ ಬಾಬಾ ಸಾಹೇಬ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.